ಜನ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಾವು 3 ಜನನು ಪ್ರಸಾದ ಇಸ್ಕೊಂಡಿದ್ದೀವಿ. ಇವಾಗ ತಿಂದ್ಬಿಟ್ಟು ಹೊರಡೋದು. ಇವತ್ತು ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದ ತಿಂದು ದೇವರ ಆಶೀರ್ವಾದ ತೊಗೊಂಡು ಹೊರಡೋದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೇಳಿ ಕಾಂಚನ. ಬನಶಂಕರಿ ದೇವಸ್ಥಾನ. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರೇ ಎಲ್ಲ ಹೋಗ್ತಿರೋದು, ಗೀತಾ ಕೂಡ ಬರ್ತಿದ್ದಾರೆ. ಸೊ ನಾವು 3 ಜನ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಸ್ಪೆಷಲ್ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಿರೋದು ನಾವು? ಶುಕ್ರವಾರ ಫ್ರೈಡೇ ಅಂದ್ಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹೌದು, ಬಟ್ ಇನ್ನೊಂದು ಮೇನ್ ರೀಸನ್ ಏನಂದರೆ ಕಾಂಚನ ಇವತ್ತು ಬನಶಂಕರಿಗೆ ಹೋಗೋಣ ಬನ್ನಿ ಅಂದರು. ಅದಕ್ಕೆ ನಾವು ಸರಿ ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ, ಹೋಗೋಣ. ಬನಶಂಕರಿ ಅಮ್ಮವ್ರು ಕರ್ಸ್ಕೊತಿದ್ದಾರೆ ನಮ್ಮನ್ನು ಇವತ್ತು. ಓಕೆ ಫೈನ್, ಬನ್ನಿ ಬನಶಂಕರಿ ದೇವಸ್ಥಾನದಲ್ಲಿ ಸಿಗೋಣ. ಸೊ ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ನಾವು ಜಯನಗರ್ ಕಾಂಪ್ಲೆಕ್ಸ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೆಂಗೆ ಹೋಗೋದು ಗೀತಾ ದಾರಿ? ಓಕೆ, 4th ಬ್ಲಾಕ್ ಗಣೇಶ ಟೆಂಪಲಿಂದ, ವಾಹನ ಗಣಪತಿ ಟೆಂಪಲ್ ಅಂತ ಹೇಳ್ತಾರಲ್ಲ ಅಲ್ಲಿ ಆ ರೋಡಿಂದ ಹೋಗ್ತೀವಿ. ಸೊ ನೋಡಿ, ನಾನು ಗೀತನ್ ಗಡೀಲಿ ಇವತ್ತು, ಕಾಂಚನ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಸೊ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವು 3 ಜನನು. ಸೊ ಗಣೇಶ ದೇವಸ್ಥಾನದಿಂದ ಸ್ಟ್ರೈಟಾಗಿ ಹೋಗಬೇಕು. ಅದಾದಮೇಲೆ ಸಿಗ್ನಲ್ ಸ್ಟ್ರೈಟಾ? ಓಕೆ. ಟೀ ವಿಲಾ ಕೆಫೆ. ಟ್ರಾಫಿಕ್ ಪೊಲೀಸ್ ಇದ್ರೂ ನಮಗೆ ಭಯ ಇಲ್ಲ, ಯಾಕಂದ್ರೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ಅವರು ಅಥ್ಲೆಟಿಕ್ಸಲ್ಲಿದ್ದಾರೆ. ಸಿಗ್ನಲ್ ನಿಂತಿದ ತಕ್ಷಣ ಸಿಗ್ನಲ್ ಬಿಟ್ಟು ಸುಮಾರು ಬಂತು ಅಂತ ತೋರಿಸ್ಕೊಡೆ. ಕಲ್ಲಂಗಡಿ ಹಣ್ಣೆಲ್ಲ ಬಂದಿದೆ ಆಲ್ರೆಡಿ. ಈ ವರ್ಷದ ಕಲ್ಲಂಗಡಿ ಹಣ್ಣು ತಿಂದರೆ ಆಗಿತ್ತಾ? ತಿಂದಾಯ್ತಾ? ಜಯನಗರ ಆ್ಯಕ್ಚುಲಿ ಸೆಂಟರು. ನಾವು ಅಲ್ಲಿ ಜಯನಗರಿಂದ ಎಲ್ಲೇ ಹೋದ್ರೂ ಹತ್ತಿರ ಅಂತಲೇ ಅನ್ಸುತ್ತೆ, ಯಾಕಂದರೆ ಒಂದು 15 to 20 minutes ಮ್ಯಾಕ್ಸಿಮಮ್ ಅಂದರೆ ಸಿಗ್ನಲ್ ಎಲ್ಲ ಕೌಂಟ್ ಇಟ್ಕೊಂಡ್ರೆ ಆರಾಮಾಗಿ ಹೋಗಿ ಬರ್ಬೋದು. ಸಿಗ್ತದೆ ನೋಡಿ, ರೋಡ್ ಸೈಡ್ ಚೆನ್ನಾಗಿದೆ. ಸೊ ಬನಶಂಕರಿಗೆ ಮೆಟ್ರೋ ಇದೆ, ಮೆಟ್ರೋಲ್ಲಿ ಬರ್ಬೋದು. ಬನಶಂಕರಿ ರೀಚ್ ಆಗಿದ್ದೀವಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ನಾವು ಹೇಳಿದರೆ ಫ್ರೈಡೇನೇ ಸೋ ಜನ ಸುಮಾರು ಇರ್ತಾರೆ. ಸೂರ್ಯ ವಿಷಯ ಇರ್ತಾರೆ. ಇಲ್ಲಿ ಗಾಡಿ ಪಾರ್ಕಿಂಗು ಜಾಗ, ಕಾರ್ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್ ಜಾಗ. ಗಾಡಿ ಪೂಜೆ ಮಾಡಿಸ್ತಿದ್ದಾರೆ ಇಲ್ಲಿ. ನೋಡಿ, ಹೇಗಿತ್ತು ದೇವಿ ಅಲಂಕಾರ? ಫುಲ್ ಹೂವು ಅಲಂಕಾರ. ನವಗ್ರಹ ಪ್ರದಕ್ಷಿಣೆ.
ವಾವ್, ದೀಪ ಆರಾಧನೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನಿಂಬೆಹಣ್ಣು ದೀಪ ಹಚ್ಚಿದ್ದಾರೆ ನೋಡಿ. ಇಲ್ಲೂ ಹಚ್ಚಿದ್ದಾರೆ ನಿಂಬೆಹಣ್ಣು ದೀಪ. ಇಲ್ಲಿ ತುಲಾಭಾರ ಮಾಡ್ತಾರೆ. ಇಲ್ಲಿ ನೋಡಿ ಏನೇ ಕೇಳ್ಕೊಂಡ್ರು ಈ ಕಲ್ಲನ್ನ ಇಟ್ಕೊಂಡು ಸ್ಲೋಗ್ ಆಗುತ್ತೆ, ಇಲ್ಲಿ ಸ್ಲೋಗ್ ತಿರುಗುತ್ತೆ, ಫಾಸ್ಟ್ ಆದರೆ ಫಾಸ್ಟ್ ತಿರುಗುತ್ತೆ. ಆ ಥರ ಇದು ಕಾದಿದೆಯಲ್ಲ ಅದಕ್ಕೆ. ಶ್ರೀ ಶಾಕಂಬರಿ ದೇವಿ ಸನ್ನಿಧಿ ನಾವು ಬಂದಿರೋದು. ಬನಶಂಕರಿ ಇದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತರಕಾರಿ ಅಲಂಕಾರ ಮಾಡಿದ್ದಾರೆ, ಹೂಕೋಸಿನ ಅಲಂಕಾರ, ಇಡೀ ತರಕಾರಿ ಹಾಕಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ಮೊಬೈಲ್ ಮೇಡಮ್ ಬ್ಲಾಕ್ ಮೇಡಮ್ ಬನಶಂಕರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಸಿಹಿ ಪೊಂಗಲು, ಇದು ಖಾರ ಪೊಂಗಲ್. ನಾವು ಇಲ್ಲೊಂದು ಜಾಗ ಇಟ್ಕೊಂಡು ಕುತ್ಕೊತಿದ್ದೀನ ನೋಡಿ. ಎಲ್ಲಿ ಕುತ್ಕೊಳ್ಳೋಣ? ಸೊ ನೋಡಿ, ನಾವು 3 ಜನನು ಪ್ರಸಾದ ಇಸ್ಕೊಂಡಿದ್ದೀವಿ. ಇವಾಗ ತಿಂದ್ಬಿಟ್ಟು ಹೊರಡೋದು. ಇವತ್ತು ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದ ತಿಂದು ದೇವರ ಆಶೀರ್ವಾದ ತೊಗೊಂಡು ಹೊರಡೋದು ಅಷ್ಟೇ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗೇ ಆಯಿತು. ದೇವ ದರ್ಶನ ತುಂಬಾ ಚೆನ್ನಾಗಾಯಿತು. ಪ್ರಸಾದನೂ ಕೂಡ ತಿಂದ್ವಿ. ಇನ್ನೊಂಚೂರು ಮುಂದೆ. ಸೊ ದೇವ ದರ್ಶನ ತುಂಬ ಚೆನ್ನಾಗಿತ್ತು. ಪ್ರಸಾದ ತಿಂದ್ವಿ. ಫ್ರೆಂಡ್ಸ್ ಜೊತೆ ಬಂದಿದ್ದು ಖುಷಿನೇ ಬೇರೆ ಲೆವೆಲ್ ಅಂತ ಹೇಳ್ಬೋದು. ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ವಿ ಅನ್ನೋದು ಇನ್ನೂ ದೊಡ್ಡ ಖುಷಿ ಇದೆ ನಮಗೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಜ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 99163877 ಎಲ್ಲರಿಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಹೇಳ್ಬೇಡಿ.